ನಮಸ್ಕಾರ ವೀಕ್ಷಕರೇ. ಈಗ ನಾನು ಮಾವಿನಕಾಯಿ ಚಿತ್ರಾನ್ನ ಮಾಡುವುದು ಹೇಗೆ ಅಂತ ವಿಧಾನ ಹೇಳ್ಕೊಡ್ತೀನಿ. ಫಸ್ಟ್ ಆಯಿಲ್ ಬಿಸಿ ಮಾಡಿ, ಆಮೇಲೆ ಸಾಸಿವೆ ಹಾಕಿ, ಅದು ಚಿಟಪಟ ಅಂದಮೇಲೆ ಕಡಲೆ ಬೀಜ ಹಾಕಿ ಫ್ರೈ ಮಾಡಿ ಚೆನ್ನಾಗಿ. ಆಮೇಲೆ ಕಡಲೆಬೇಳೆ, ಉದ್ದಿನಬೇಳೆ ಹಾಕಿ ಅದು ಒಂಚೂರು ಹಂಗೆ ಫ್ರೈ ಮಾಡಿ, ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಆಮೇಲೆ ಕರ್ಬೇವಿನ ಸೊಪ್ಪು ಹಾಕಿ, ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕಿ ಅದು ಫ್ರೈ ಆಗಬೇಕು. ಹಸಿಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅದು ರೋಸ್ಟ್ ಆದಷ್ಟು ತುಂಬ ಚೆನ್ನಾಗಿರುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ನಂತರ ಒಂದು ಸ್ವಲ್ಪ ಅರಿಶಿನ ಹಾಕಿ, ಅದು ಕಲ್ಲರ್ಗೋಸ್ಕರ. ಈಗ ಒಂಚೂರು ಹಿಂಗೆ ಹಾಕಿ, ಯಾಕಂದರೆ ಅದು ಡೈಜೆಷನ್ಗೆ, ಗ್ಯಾಸ್ಟ್ರಿಕ್ ಆಗಬಾರ್ದು ಅಂತ. ಹುಳಿ ಅಂಶ ಅಲ್ವಾ ಮಾವಿನಕಾಯಿ, ಸೊ ಅದಕ್ಕೆ ಹಿಂಗೆ ಹಾಕಬೇಕು. ಈಗ ತುರಿದಿಟ್ಕೊಂಡಿರೋಂತಹ ತೋತಾಪುರಿ ಮಾವಿನಕಾಯಿನ ಹಾಕಿ, ನಾನು ಅದನ್ನೇ ಹಾಕಿರೋದು. ಅದರಲ್ಲಿ ಹುಳಿ ಅಂಶ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಹಂಗೆ ಫ್ರೈ ಮಾಡಿಬಿಟ್ಟು ಗ್ಯಾಸ್ ಆಫ್ ಮಾಡಿಬಿಡಬೇಕು. ತುಂಬ ಜಾಸ್ತಿ ಫ್ರೈ ಮಾಡಬಾರ್ದು ಅದನ್ನು. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ, ಈಗ ತೋತಾಪುರಿ ಮಾವಿನಕಾಯಿ ಚಿತ್ರಾನ್ನದ ಗೊಜ್ಜು ರೆಡಿ ಇದೆ. ರೈಸ್ ಜೊತೆ ಕಲಸಿ ತಿಂದರೆ ಸಖತ್ತಾಗಿರತ್ತೆ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.